ಕೃತಜ್ಞತೆ ಇನ್ನ ಜಾಸ್ತಿ ಇದೆ. ಕಾಶಿ ಮಠಕ್ಕೂ ಶಂಕರನ ಯಾರು ಕಳಿಸಿದ್ರು ಮತ್ತೆ ಗೋವಿಂದ ಪಾದಾಚಾರ್ಯರು ಕಾಶಿ ಕಳಿಸಿದ್ರು. ಅಲ್ಲಿಂದ ಅಲ್ಲಿಗೆ ಈಗಲ ಒಂದು 1000 ಕಿಲೋಮೀಟರ್, 1000 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಆ ಮಹಾನುಭಾವ ಶಂಕರ ಭಗವತ್ಪಾದಾಚಾರ್ಯರು ವೇದ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿ 9 ವರ್ಷ ಇದೆ. ಆ 9 ವರ್ಷ ಕಾಲ ಏನ್ ಮಾಡಿದ್ರು? ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರಗಳ ಅಷ್ಟೇ ಈಸಿಯಾಗಿ ಅರ್ಥ ಆಗಲ್ಲ. ಅಂತ ಜಟಿಲವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ ಬರಿತಾನೆ, ಸಂಜೆ ಎಲ್ಲ ಇಂಥ ಮಹಾನುಭಾವರು ಋಷಿಗಳು ಮುನಿಗಳು ಸೇರಿರ್ತಕ್ಕಂಥ ಸಭೆಯಲ್ಲಿ ಬಂದು ತಾನು ಇವತ್ತನ್ನು ರಚನೆ ಮಾಡಿರ್ತಕ್ಕಂಥನ್ನೆಲ್ಲರೂ ವಿಪುಲವಾಗಿ ಎಲ್ಲರೂ ವರ್ಣನೆ ಮಾಡ್ತಾನೆ. ಎಲ್ಲರೂ ಅದನ್ನು ಒಪ್ಪಿಕೊಂಡ ತಕ್ಷಣವೇ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಶ್ಲೋಕ ಬರೀತಾರೆ. ಹೀಗೆ ಬರೆಯೋದು, ಅದನ್ನ ಟೆಸ್ಟ್ ಮಾಡ್ಕೊಳ್ಳೋದು. ಯಾರು ಟೆಸ್ಟ್ ಮಾಡೋದು? ಆಡಿಯನ್ಸ್. ಅಲ್ಲಿ ಕುಳಿತಿರ್ತಕ್ಕಂಥ ಆಡಿಯನ್ಸ್ ಸಾಮಾನ್ಯರಲ್ಲ, ಎಲ್ಲ ಪಂಡಿತೋತ್ತಮರು ಕೂತಿರ್ತಾರೆ. ಅವರು ಕೇಳ್ತಾರೆ, ಅವ್ರು ಏನನ್ನ ಸಂಶಯ ಬಂದ್ರೆ ಆ ಸಂಶಯವನ್ನು ಕೇಳ್ತಾರೆ. ಶಂಕರರು ಸಂಶಯವನ್ನು ಧ್ವಂಸ ಮಾಡಿ ಮತ್ತೆ ಇನ್ನೊಂದು ಶ್ಲೋಕಕ್ಕೆ ಕೈ ಹಾಕ್ತಾರೆ. ಈ ರೀತಿಯಾಗಿ ಆ 555 ಮತ್ತೆ ಆ ಶ್ಲೋಕಗಳನ್ನೆಲ್ಲ ಬರೆದ, ಭಾಷ್ಯವನ್ನು ಬರೆದ. ಅವಾಗ ಅವರಿಗೆ ಹೇಳಿದ್ರು, ಸ್ವಾಮಿ ಪ್ರತಿ ದಿವಸ ಒಬ್ಬ ವೃದ್ಧ ಬರ್ತಾರೆ, ನೀವು ಪ್ರಾರಂಭ ಮಾಡಿದ ಮೇಲೆ ಬರ್ತಾರೆ. ತುಂಬಾ ತುಂಬಾ ಸೈಲೆಂಟ್ ಆಗಿ ಬಂದು ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ನೀವು ಪಾಠ ಮುಗಿಸಿದ ತಕ್ಷಣ ಹೊರಟೋಗ್ತಾರೆ. ಯಾರು ತುಂಬಾ ಮಹಿಮಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಅನಿಸ್ದೆ. ಈ ಸಾಧ್ಯ ಅವರನ್ನು ಖಂಡಿತ ಕೇಳಿ ಯಾರು ಅಂತ ಆಯ್ತು ಕೇಳೋಣ. ಒಂದಾನೊಂದು ದಿವಸ ಶಂಕರ ಭಗವತ್ಪಾದಾಚಾರ್ಯರು ಅವ್ರನ್ನ ಗುರುತಿದ್ದಾರೆ. ನೀವು ಪ್ರತಿ ದಿವಸ ಬರ್ತಾ ಇದ್ದೀರಾ, ಈ ಭಾಷ್ಯವನ್ನು ಕೇಳ್ತಾ ಇದ್ದೀರಾ, ಈ ಬ್ರಹ್ಮಸೂತ್ರಗಳ ಭಾಷ್ಯವನ್ನು. ಏನಾದರೂ ಇದರಲ್ಲಿ ತಮಗೆ ಒಪ್ಪಿಗೆ ಆಗದ ಇರೋದೇನನ್ನ ಇಲ್ಲ. ಅಕಸ್ಮಾತ್ ಆಗಿ ನಿಮಗೆ ಏನಾದರೂ ಇದರಲ್ಲಿ ಅನುಮಾನ ಇದ್ದರೆ ನನಗೆ ಹೇಳಿದ್ರೆ ನಾನು ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ತೀನಾ ಇಲ್ಲವಾ ಅನ್ನೋದು ತಾವು ಪರೀಕ್ಷೆ ಮಾಡಿ. ನಂದು ಕೊನೆ ಅಂತ ನಾನು ತೀರ್ಮಾನ ಮಾಡ್ಕೊಳ್ಳೋದು. ಯಾರು ಹೇಳೋದು? ನಾನು ಸಂಪೂರ್ಣವಾಗಿ ಒಪ್ಕೊಳ್ಳೋದಿಲ್ಲ, ಆದರೆ ನಾನು ಮಾಡಿರ್ತಕ್ಕಂಥ ಭಾಷ್ಯ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದು ಪರೀಕ್ಷೆ ಮಾಡಿ ನೀವು ಇನ್ನೇನಾದರೂ ಕೇಳಬೇಕಾದ್ರೆ ಕೇಳಿದ್ರೆ ನನಗೆ ಅರ್ಥ ಆಗುತ್ತೆ, ನಾನು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದು. ಇಲ್ಲ ಚೆನ್ನಾಗಿರ್ತೀಯಪ್ಪ ಅಂತ ಹೇಳಿದ್ರು, ಇನ್ನೇನು ಹೊರಟು ಶುರು ಮಾಡಿದ್ರು. ಅವಾಗ ಕಾಲು ಇಲ್ಲ, ನಿಮ್ಗೆ ಯಾಕೋ ಇಂಥ ಸಮಾಧಾನ ಇಲ್ಲ ಅಂತ ಕಾಣುತ್ತೆ, ನೀವು ಏನಾದರೂ ಕೇಳಿ ನಾನು ಸಮಾಧಾನ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ, ನಿಮ್ಮ ಕಿಂಕರ ಅಂತ ತಿಳ್ಕೊಂಡು ಕೊಡಿ. ಆಗ ವೇದವ್ಯಾಸ ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಬಗ್ಗೆ ಕೇಳ, ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನೀನು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ವಿವರಣೆ ಇದೆ ಆ ವಿವರಣೆ ಕೊಡು. ಮೊದಲನೇ ಸೂತ್ರ ನೀವು ಹೇಳಿದ್ರಿ ಸೂತ್ರಗಳು ಇಷ್ಟಿಷ್ಟೇ ಇರ್ತವೆ, ಆದರೆ ಅದರ ವಿವರಣೆ ಮಾತ್ರ ಅದ್ಭುತವಾಗಿರೋದಿಲ್ಲ. ಮೊದಲನೇ ಸೂತ್ರ ನೆನ್ಪಿಟ್ಕೊಳ್ಳಿ, ಮತ್ತೆ ಕೇಳ್ತೀನಿ ನಾನು. ಹೇಳ್ತಾ ಇದ್ರೆ ಮತ್ತೆ ಹೊಂಟೋಗ್ತೀರ. ತುಂಬ ಸುಲಭ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಇದೊಂದು ಪದ, ಬ್ರಹ್ಮ ಜಿಜ್ಞಾಸ ಎರಡನೇ ಪದ ಅಷ್ಟೇ, ಅದೇ ಸೂತ್ರ. ಅಥಾತೋ ಆದ ಮೇಲೆ, ಅಥಾತೋ ಅಂದ್ರೆ ಸಂಸ್ಕೃತದಲ್ಲಿ ಅದಾದ ಮೇಲೆ, ಬ್ರಹ್ಮ ಜಿಜ್ಞಾಸ ಬ್ರಹ್ಮವನ್ನು ಕುರಿತು ನೀನು ಪರಿಶ್ರಮವನ್ನು ಮಾಡು, ಕೇಳು, ಸಾಧನೆ ಮಾಡು, ಶ್ರವಣ ಮಾಡು ಅಂತ ಅರ್ಥ. ಅದಾದ ಮೇಲೆ, ಅದಾದ ಮೇಲೆ ಮದುವೆ ಆದ್ಮೇಲೆ